ನಾನು ಈ ಚಾನೆಲ್ ಮಾಡಿ ಒಂದು 3 ಮಂತ್ಸ್ ಆದ್ಮೇಲೆ ನನಗೆ ಇಮೇಲ್ಸ್ ಬರೋದು ಶುರು ಆಗ್ಬಿಟ್ಟಿತ್ತು. She's a YouTuber. She's a YouTuber. Damn YouTuber. ಹಾಯ್ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್. ಸೊ ಈ ಒಂದು ಪರ್ಟಿಕ್ಯುಲರ್ ವ್ಲಾಗಲ್ಲಿ ಹೋಮ್ ಮೇಡ್ ಪನ್ನೀರ್ ಹೇಗೆ ಮಾಡೋದು ಮತ್ತು ಪನ್ನೀರ್ ಮಾಡಿದ್ಮೇಲೆ ಅದನ್ನು ಫ್ರಿಜ್ಜಲ್ಲಿ ಹೇಗೆ ಸ್ಟೋರ್ ಮಾಡೋದು ಅದನ್ನು ತೋರಿಸುತ್ತಾ, ಅದ್ರ ಜೊತೆಗೇ ಒಂದು ಸಿಂಪಲ್ ಆದ ಯಮ್ಮಿಯಾದ ಮಟರ್ ಪನ್ನೀರ್ ರೆಸಿಪಿನೂ ಸಹ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಈ ನನ್ನ ಯೂಟ್ಯೂಬ್ ಚಾನಲ್ಗೆ 1 ಇಯರ್ ಕಂಪ್ಲೀಟ್ ಆಗಿದೆ, ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ಸೊ ಆ ಒಂದು ಖುಷಿಯಿಂದ ನಾವು ಚಿಕ್ಕದಾದ ಸೆಲೆಬ್ರೇಷನ್ನ ಮಾಡಿದ್ವಿ. ಸೊ ಆ ಒಂದು ಸೆಲೆಬ್ರೇಷನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವ್ಲಾಗ್ನ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟಾಗಿ ನೋಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗ್ಸ್ನ ನೋಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮೊದಲಿಗೆ ಮಟರ್ ಪನ್ನೀರ್ ಮಾಡೋದಕ್ಕೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಮೆಣಸು, ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಒಣಗಿದ ಮೆಣಸಿನ್ಕಾಯಿ ಇದೆಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿಯಲ್ಲಿ ಇರೋ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಟೊಮೆಟೋಸ್ನ ಆ್ಯಡ್ ಮಾಡಿದ್ದೀನಿ. 4 ಮೀಡಿಯಮ್ ಸೈಜ್ ಟೊಮೆಟೋಸ್ನ ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಒಂದು 5 to 10 ಮಿನಿಟ್ಸ್ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಹೋಮ್ ಮೇಡ್ ಪನ್ನೀರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಹಾಲನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಇಟ್ಕೊಂಡಿರಬೇಕು. ಬಿಸಿ ಇರೋವಾಗಲೇ, ಅಂದರೆ ಹಾಲನ್ನ ಬಾಯ್ಲ್ ಮಾಡಿಟ್ಕೊಂಡು ಬಿಸಿ ಇರೋವಾಗಲೇ ಇದರಲ್ಲಿ 5 ಸ್ಪೂನ್ ವೆನಿಗರ್ ಮತ್ತು 5 ಸ್ಪೂನ್ ನೀರನ್ನು ಮಿಶ್ರಣವನ್ನು ಚೆನ್ನಾಗಿ ಡೈಲ್ಯೂಟ್ ಮಾಡಿಕೊಂಡು ಈ ಹಾಲಿನಲ್ಲಿ ಸೇರಿಸಿ ಈ ಥರ ತಿರುಗಿಸಿದಾಗ ಹಾಲಿನಿಂದ ಪನ್ನೀರ್ ಸೆಪ್ರೇಟ್ ಆಗುತ್ತೆ. ವೆನಿಗರ್ ಇಲ್ಲ ಅಂತ ಅಂದರೆ ನಿಂಬೆಹಣ್ಣಿನ ರಸನೂ ಸಹ ಯೂಸ್ ಮಾಡ್ಕೋಬೋದು. ಬಟ್ ಅದರಲ್ಲಿನೂ ಸಹ, ಆ ರಸದಲ್ಲಿನೂ ಸಹ ನೀರನ್ನು ಮರೆಯದೆ ಆ್ಯಡ್ ಮಾಡಲೇಬೇಕು. ಡೈರೆಕ್ಟಾಗಿ ನಾವು ಹುಳಿಯನ್ನು ಹಾಲಿನಲ್ಲಿ ಸೇರಿಸಿದಾಗ ಅದರದ್ದು ಟೇಸ್ಟು ಮತ್ತು ಟೆಕ್ಸ್ಚರು ಚೇಂಜ್ ಆಗಿಬಿಡುತ್ತೆ. ಸೊ ಅದರಿಂದ ನೀರಿನ ಜೊತೆ ಡೈಲ್ಯೂಟ್ ಮಾಡಿಕೊಂಡೇ ಹುಳಿನ ಯೂಸ್ ಮಾಡ್ಕೋಬೇಕು. ಈಗ ಪನ್ನೀರ್ ಸೆಪ್ರೇಟ್ ಆದಮೇಲೆ ಕೋಲ್ಡ್ ವಾಟರಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಇದರಲ್ಲಿರುವ ವೆನಿಗರ್ ಫ್ಲೇವರ್ ಆಗಿರ್ಬೋದು, ಇಲ್ಲಾಂದರೆ ನಿಂಬೆಹಣ್ಣಿನ ರಸದ ಫ್ಲೇವರ್ ಆಗಿರ್ಬೋದು ಬರಲ್ಲ. ಸೊ ಈ ಥರ ತೊಳೆದು ಆಮೇಲೆ ನೀರನ್ನೆಲ್ಲನೂ ಚೆನ್ನಾಗಿ ಡ್ರೈನ್ ಮಾಡಿಕೊಂಡು ಒಂದು ಕ್ಲೀನಾಗಿರೋ ಕಾಟನ್ ಬಟ್ಟೆಯಲ್ಲಿ ಪನ್ನೀರನ್ನ ಹಾಕಿ ಅದನ್ನು ಚೆನ್ನಾಗಿ ಕ್ಲೋಸ್ ಮಾಡಿಬಿಟ್ಟು ಹೆವಿಯಾಗಿರೋ ಏನಾದರೂ ಒಂದು ಸಾಮಾನನ್ನು ಅದರ ಮೇಲೆ ಇಟ್ಟರೆ ಪನ್ನೀರ್ದು ಶೇಪು ಮತ್ತು ಟೆಕ್ಸ್ಚರು ಹೊಂದಿಕೊಳ್ಳುತ್ತೆ, ಕೂಡಿಕೊಳ್ಳುತ್ತೆ. ಇದನ್ನು ಹಾಗೆಯೇ ಒಂದು 15 to 20 ಮಿನಿಟ್ಸ್ ಸೈಡಲ್ಲಿ ಇಟ್ಬಿಟ್ಟು ನಂತರ ಪನ್ನೀರನ್ನ ತೆಗೆದು ನೀರಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು. ಆವಾಗ ಪನ್ನೀರ್ದು ಟೆಕ್ಸ್ಚರಲ್ಲಿ ಚೇಂಜ್ ಆಗಲ್ಲ ಮತ್ತು ವಾಸನೆಯೂ ಸಹ ಬರಲ್ಲ. 3 ಡೇಸ್ ಆದ್ರೂ ಸಹ ಪನ್ನೀರಲ್ಲಿ ಆ ಫ್ರೆಶ್ನೆಸ್ ಅನ್ನೋದು ಹಾಗೆ ಉಳಿದಿರುತ್ತೆ. ಸೊ ನೀವು ಇದೇ ಥರನೇ ಪನ್ನೀರ್ ಮಾಡಿದಾಗ ಸ್ಟೋರ್ ಮಾಡಿ, ಪನ್ನೀರ್ ಕೆಡೋದೇ ಇಲ್ಲ. ಒಬ್ಬರು ಸಬ್ಸ್ಕ್ರೈಬರು ಕಾಮೆಂಟ್ ಮೂಲಕ ಹೇಳಿದ್ರು, ಅವ್ರ ಮನೆಯಲ್ಲಿ ಪನ್ನೀರ್ ಮಾಡಿದಾಗ ಅದನ್ನು ಫ್ರೀಝರಲ್ಲಿ ಸ್ಟೋರ್ ಮಾಡ್ತಿದ್ರಂತೆ. ಸೊ ಅದರಿಂದ ಪನ್ನೀರ್ದು ಟೆಕ್ಸ್ಚರು ತುಂಬ ಹಾಡಾಗಿಬಿಡ್ತಿತ್ತಂತೆ ಮತ್ತು ಒಂಥರ ವಾಸನೆಯೂ ಸಹ ಬರ್ತಿತ್ತಂತೆ. ಸೊ ಅದಕ್ಕೆ ಅವರು ರಿಕ್ವೆಸ್ಟ್ ಮಾಡಿದರು, ನೀವು ಹೇಗೆ ಪನ್ನೀರ್ನ ಮಾಡ್ತೀರಾ ಕಂಪ್ಲೀಟ್ ಪ್ರೋಸೆಸ್ನ ತೋರಿಸಿ ಅಂತ ಹೇಳಿ. ಅದಕ್ಕೆ ಇವತ್ತು ಈ ಒಂದು ವ್ಲಾಗಲ್ಲಿ ನಾನು ಅದನ್ನು ಕ್ಯಾಪ್ಚರ್ ಮಾಡಿಬಿಟ್ಟು ತೋರಿಸಿದ್ದೀನಿ. ಐ ಹೋಪ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಮಟರ್ ಪನ್ನೀರ್ ಮಾಡೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದನ್ನು ಫೈನ್ ಪೇಸ್ಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಮತ್ತೆ ಇನ್ನೊಂದು ಸಲ ಕುಕ್ ಮಾಡ್ಕೊತಾ ಇದ್ದೀನಿ. ಒಂದು 5 to 10 ಮಿನಿಟ್ಸ್ ಕುಕ್ ಮಾಡಿಕೊಂಡು ಉಪ್ಪು, ಖಾರ, ಅರಿಶಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಎಲ್ಲ ಹಾಕ್ಬಿಟ್ಟು ಒಂದು ಕುದಿ ತರಿಸಿದ್ರೆ ಸಾಕು, ಮಸಾಲೆ ರೆಡಿ ಆಗಿಬಿಡುತ್ತೆ. ಈ ಮಸಾಲೆ ರೆಡಿ ಆದಮೇಲೆ ಮೊದಲಿಗೆ ಹಸಿ ಬಟಾಣಿನ ಸೇರಿಸ್ತಾ ಇದ್ದೀನಿ. ಇದನ್ನು ಒಂದು 5 ಮಿನಿಟ್ಸು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು. ಸ್ವಲ್ಪ ಬಟಾಣಿ ಕುಕ್ ಆದಮೇಲೆ ನಂತರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟಿರೋ ಪನ್ನೀರನ್ನ ತೆಗೆದು ಚೆನ್ನಾಗಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಪನ್ನೀರ್ ಫಾರ್ಮ್ ಆಗಿದೆ ಅಂತ ಹೇಳಿಬಿಟ್ಟು. ಕೆಲವರು ಈ ಥರ ಪನ್ನೀರ್ ಗ್ರೇವಿ ಏನಾದರೂ ಮಾಡಿದಾಗ ಪನ್ನೀರ್ನೂ ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾರೆ. ಬಟ್ ನನಗೆ ಅಷ್ಟು ಇಷ್ಟ ಆಗಲ್ಲ ಪನ್ನೀರ್ನ ಎಣ್ಣೆಯಲ್ಲಿ ಫ್ರೈ ಮಾಡೋದು. ಸೊ ಅದಕ್ಕೆ ಡೈರೆಕ್ಟಾಗಿ ರಾ ಪನ್ನೀರ್ನೇ ಆ್ಯಡ್ ಮಾಡ್ಕೊತೀನಿ ಮಸಾಲೆಯಲ್ಲಿ. ಇದ್ರದ್ದು ಫ್ಲೇವರ್ ಡಿಫ್ರೆಂಟ್ ಆಗಿರುತ್ತೆ. ಪನ್ನೀರ್ನ ಫ್ರೈ ಮಾಡಿಕೊಂಡು ಆ್ಯಡ್ ಮಾಡಿದಾಗ ಅದರದ್ದು ಫ್ಲೇವರ್ ಡಿಫ್ರೆಂಟ್ ಆಗಿರುತ್ತೆ. ಬಟ್ ನನಗೆ ಇದೇ ಡೈರೆಕ್ಟಾಗಿ ಈ ಥರ ಆ್ಯಡ್ ಮಾಡಿದಾಗ ಸಾಫ್ಟಾಗಿರುತ್ತೆ, ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ ಪನ್ನೀರ್ದು ಟೆಕ್ಸ್ಚರು. ತಿನ್ನೋದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿನೂ ಸಹ. ಸೊ ಅದರಿಂದ ನಾನೇನು ಅಷ್ಟು ಫ್ರೈ ಮಾಡಲ್ಲ. ಇವಾಗ ಪನ್ನೀರ್ನ ಮಸಾಲೆಯಲ್ಲಿ ಸೇರಿಸಾದ್ಮೇಲೆ ಕೊತ್ತಂಬರಿ ಸೊಪ್ಪು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಇದರಿಂದ ಇದ್ರದ್ದು ಫ್ಲೇವರ್ ತುಂಬ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ.
ಇದನ್ನು ಒಂದು 5 ಮಿನಿಟ್ಸ್ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡ್ರೆ ಸಾಕು. ಮಟರ್ ಪನ್ನೀರ್ ಗ್ರೇವಿ ರೆಡಿ ಆಗಿಬಿಡುತ್ತೆ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ತುಪ್ಪದಲ್ಲಿ ಜೀರಾ ರೈಸ್ ಮಾಡಿದ್ದೀನಿ. ಸಖತ್ತಾಗಿತ್ತು ಕಾಂಬಿನೇಷನು. ಮದುವೆಗಳಲ್ಲಿ ನಾವು ಊಟ ಮಾಡ್ತೀವಲ್ಲ ಆ ಥರ ಒಂದು ಟೇಸ್ಟ್ ಇತ್ತು. ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ವಿ. ಮೊದಲು ದೊಡ್ಡವನಿಗೆ ಕೊಟ್ಬಿಟ್ಟು ಚಿಕ್ಕವನಿಗೆ ತಿನ್ನಿಸಿ ಆಮೇಲೆ ನಾನೂ ಸಹ ಡಿನ್ನರ್ನ ಸರ್ವ್ ಮಾಡ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ನಾನು ನನ್ನ ಮನದಾಳದ ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಭಾರತಿ ಕೌರ್ ಕನ್ನಡ ವ್ಲಾಗ್ಸ್ ಈ ಒಂದು ಯೂಟ್ಯೂಬ್ ಚಾನಲ್ಗೆ 1 ಇಯರ್ ಕಂಪ್ಲೀಟ್ ಆಗಿದೆ. ತುಂಬ ಸಕ್ಸಸ್ಫುಲ್ ಆಗಿತ್ತು ಈ ಒಂದು ಜರ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಮುಂಚೆ ನಾನು ಆಲ್ರೆಡಿ ನನ್ನ ಒಂದು ವಿಡಿಯೋದಲ್ಲಿ ಹೇಳ್ದಂಗೆ ನಾನು ಹಿಂದಿಯಲ್ಲೂ ಸಹ ವ್ಲಾಗ್ಸ್ ಮಾಡಿದ್ದೆ. ಆ ಒಂದು ಚಾನಲ್ಗೆ ಅಷ್ಟು ರೆಕಗ್ನಿಷನ್ ಸಿಕ್ಕಿರಲಿಲ್ಲ ಮತ್ತು ಮನೆಯಿಂದನೇ ನನಗೆ ತುಂಬ ಡಿಮೋಟಿವೇಶನ್ ಸಿಗ್ತಿತ್ತು. ನೀನೇನು ಮಾಡೋದಕ್ಕಾಗೋದಿಲ್ಲ, ನೀನು ಇದೆಲ್ಲ ಬಿಟ್ಬಿಡು, ಕೆಲ್ಸಕ್ಕೆ ಹೋಗು, ಹಂಗೆ ಹಿಂಗೆ ಅಂತ ನಮ್ಮ ಯಜಮಾನ್ರೇ ನನಗೆ ತುಂಬ ಡಿಸಪಾಯಿಂಟ್ ಮಾಡ್ತಿದ್ರು. ಯೂಟ್ಯೂಬಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಸಂಪಾದನೆ ಮಾಡ್ತಾ ಇದ್ದಾರೆ, ನಾನೇನಕ್ಕೆ ಮಾಡಬಾರ್ದು ಅಂತ ಹೇಳಿ ತುಂಬ ಡಿಸಪಾಯಿಂಟ್ಮೆಂಟಿಂದ ನಾನು ಈ ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ದೆ. ನೋಡೋಣ ಕನ್ನಡದಲ್ಲಿ ಹೇಗೆ ನನ್ನನ್ನು ರಿಸೀವ್ ಮಾಡ್ಕೊತಾರೆ, ನಾನು ಹೇಗೆ ಬ್ಲಾಗ್ಸ್ ಮಾಡ್ತೀನಿ ಅಂತ ಚಾಲೆಂಜಿಂಗಾಗಿ ತಗೊಂಡು ಈ 1 ವರ್ಷದಲ್ಲಿ ಬಹಳಷ್ಟು ಸಬ್ಸ್ಕ್ರೈಬರ್ ಜೊತೆ ನಾನು ಕನೆಕ್ಟ್ ಆಗಿದ್ದೀನಿ. ನನ್ನ ಹುಟ್ಟೂರಿಂದ ದೂರ ಇದ್ರೂ ಸಹ ಈ ಯೂಟ್ಯೂಬ್ ಮುಖಾಂತರ ನಿಮ್ಮ ಜೊತೆ ಎಲ್ಲನೂ ನಾನು ಕನ್ನಡದಲ್ಲಿ ಮಾತಾಡಿಕೊಂಡು ನಾನು ತುಂಬ ಹತ್ರನೇ ಇದ್ದೀನಿ ಅಂತ ನನಗೆ ಫೀಲ್ ಆಯಿತು. ಮತ್ತು ನಾನು ನನ್ನ ಮ್ಯಾರೇಜ್ ಜರ್ನಿ ಸ್ಟ್ರಗಲ್ಸ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಶೇರ್ ಮಾಡಿದಾಗ ಅದನ್ನೆಲ್ಲನೂ ತುಂಬ ಪಾಸಿಟಿವ್ ಆಗಿ ತಗೊಂಡು ನನಗೆ ಪ್ರೋತ್ಸಾಹ ಮಾಡಿದ್ರು. ನಾನೂ ಸಹ ನಿಮ್ಮ ಫ್ಯಾಮ್ಲಿ ಅಂತ ಅಂದ್ಕೊಂಡು ನನಗೆ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ಅದಕ್ಕೆ ತುಂಬು ಹೃದಯದಿಂದ ಧನ್ಯವಾದಗಳು. ಈ 1 ಇಯರ್ ಜರ್ನಿಯಲ್ಲಿ ನಾನು ಬಹಳಷ್ಟು ಕಲ್ತಿದ್ದೀನಿ. ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಹೆಚ್ಚಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಪರ್ಸ್ನಾಲಿಟಿ, ನಾನು ತುಂಬ ಓಪನ್ ಮೈಂಡೆಡ್ ಆಗಿ ಎಲ್ಲನೂ ಮಾತಾಡ್ತೀನಿ. ಸೊ ಅದನ್ನು ನಾನು ಅಡ್ವಾಂಟೇಜ್ ಆಗಿ ತಗೊಂಡು ನನ್ನ ಬಗ್ಗೆ ಫಿಲ್ಟರ್ ಇಲ್ದಿರ ಎಲ್ಲನೂ ಹೇಗಿದೆಯೋ ಹಾಗೆ ಹೇಳಿದ್ದೀನಿ. ಅದನ್ನು ನೀವೆಲ್ಲನೂ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದೀರಾ. ನಾನು ಈ ಚಾನೆಲ್ನ ಕ್ರಿಯೇಟ್ ಮಾಡಿದ್ಮೇಲೆ ನಾನು ಈ ಚಾನೆಲ್ ಮಾಡಿ ಒಂದು 3 ಮಂತ್ಸ್ ಆದಮೇಲೆ ನನಗೆ ಇಮೇಲ್ಸ್ ಬರೋದು ಶುರು ಆಗಿಬಿಟ್ಟಿತ್ತು. ನಿಮಗೆ ನಾವು ಕಂಟೆಂಟ್ ಕ್ರಿಯೇಟರ್ ಆಗಿ ವರ್ಕ್ ಮಾಡ್ತೀವಿ, ಒಂದು ಒಳ್ಳೆ ಕಂಟೆಂಟನ್ನು ನೀವು ನಿಮ್ಮ ಮಕ್ಕಳ ಜೊತೆ ಮಾತಾಡಿಸಿ ಕೊಡಿಸ್ಬೋದು, ಹಂಗೆ ಹಿಂಗೆ ಅಂತ ನನಗೆ ಇಮೇಲ್ಸ್ ಬರ್ತಾನೆ ಇತ್ತು. ಬಟ್ ನಾನು ಆವಾಗ ಆ ಇಮೇಲ್ಸ್ಗಳನ್ನು ಅಟ್ರಾಕ್ಟ್ ಆಗಿಲ್ಲ. ಯಾಕೆ ಅಂದರೆ ಅವರು ಹೇಳಿಕೊಟ್ಟ ಕಂಟೆಂಟ್ ಬಂದುಬಿಟ್ಟು ಒಂದು ಥಿಯರಿನೇ ಆಗಿರುತ್ತೆ. ಇದನ್ನು ನೀವು ಹಿಂಗೆ ಮಾಡಿ ಚೆನ್ನಾಗಿರುತ್ತೆ, ಪ್ರೆಸೆಂಟಬಲ್ ಆಗಿರುತ್ತೆ, ನಿಮಗೆ ವ್ಯೂಸ್ ತುಂಬ ಚೆನ್ನಾಗಿ ಬರುತ್ತೆ, ನೀವು ಬೇಗನೆ ಸಕ್ಸಸ್ಫುಲ್ ಆಗ್ತೀರಾ, ಆ ಒಂದು ರೀತಿಯಿಂದ ಅವರು ನನಗೆ ಹೆಲ್ಪ್ ಮಾಡ್ಬೋದಾಗಿತ್ತು. ಬಟ್ ನಾನು ನನ್ನ ಜೀವನವನ್ನು ನಾನು ಹೇಗೆ ಮ್ಯಾನೇಜ್ ಮಾಡ್ತಿದ್ದೀನೋ, ನಾನು ಇಲ್ಲಿ ಪ್ರೆಸೆಂಟ್ ಯಾವ ಸಿಚುಯೇಷನಲ್ಲಿದ್ದೀನಿ, ನನ್ನ ಜರ್ನಿ ಹೇಗಿತ್ತು, ಮದುವೆ ಆದಾಗಿಂದ ಇಲ್ಲಿವರೆಗೂ ನಾನು ನನ್ನ ಜರ್ನಿಯನ್ನು ಹೇಗೆ ಕಾಪಾಡ್ಕೊಂಡು ಬಂದಿದ್ದೀನಿ, ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನನಗೆ ಆಸೆ ಇತ್ತು. ಸೊ ಆದ್ದರಿಂದ ನಾನು ಯಾವುದೇ ಒಂದು ಆಫರ್ಸ್ನೂ ಸಹ ತಗೊಂಡಿಲ್ಲ. ನನ್ನ ಪರಿಸ್ಥಿತಿ ಹೇಗಿತ್ತೋ, ನಾನು ಹೇಗೆ ಜೀವನ ನಡೆಸ್ತಿದ್ದೀನೋ ನನ್ನ ಯಜಮಾನ್ರ ಜೊತೆ ಮಕ್ಕಳ ಜೊತೆ, ಅದನ್ನೇ ನಿಮ್ಮ ಜೊತೆ ಹೇಗಿದೆಯೋ ಹಾಗೆ ತೋರಿಸ್ಬೇಕು ಅನ್ನೋ ಆಸೆ ನನಗಿತ್ತು. ಸೊ ಅದರಿಂದನೇ ನಾನು ಅದೇ ರೀತಿಯೇ ನನ್ನ ಜರ್ನಿಯನ್ನು ನಡೆಸ್ಕೊಂಡು ಬಂದೆ. ಸೊ 1 ಇಯರಲ್ಲಿ ನಾನು ಬಹಳಷ್ಟು ಯೂಟ್ಯೂಬಿಂದ ಪಡೆದಿದ್ದೇನೆ. ಒಳ್ಳೆಯ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಕಮ್ ಫ್ರೆಂಡ್ಸ್ ಆಗಿರ್ಬೋದು, ಮತ್ತು ಸ್ವಲ್ಪ ಮಟ್ಟಿಗೆ ದುಡ್ಡು ಸಹ ಸಂಪಾದನೆ ಮಾಡಿದ್ದೀನಿ. ಸೊ ಈ ಎಲ್ಲ ಅಚೀವ್ಮೆಂಟ್ಗೆ ನನ್ನ ಈ ಚಾನಲ್ಗೆ ಕೃತಜ್ಞತೆ ಹೇಳ್ತಾ ಒಂದು ಚಿಕ್ಕದಾದ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿ ಯಜಮಾನ್ರು ಮಕ್ಕಳು ಪ್ಲ್ಯಾನ್ ಮಾಡಿ ನನಗೋಸ್ಕರ ಕೇಕ್ನ ತಗೊಂಡು ಬಂದಿದ್ದಾರೆ. ಸೊ ಎಲ್ಲರೂ ಸೇರಿ ಇವಾಗ ಆ ಒಂದು ಕೇಕ್ ಕಟಿಂಗ್ ಸೆರೆಮನಿನ ಸೆಲೆಬ್ರೇಟ್ ಮಾಡ್ತೀವಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀವಿ. ಪ್ಲೀಸ್ ನೀವು ಈ ಕಳೆದ ವರ್ಷ ಹೇಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿದಿರೋ ಅದೇ ರೀತಿಯೇ ಮುಂದೆನೂ ಸಹ ನಮ್ಮ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿ, ನನ್ನ ಎಫರ್ಟ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ ಕೇಕ್ ಕಟ್ ಮಾಡೋಣ. She's a YouTuber, damn YouTuber. Bharti Kannada Vlog, damn YouTuber. Bharti Kannada Vlog, damn YouTuber. We need your lots of support to get more subscriber. This is first anniversary of Bharti Kannada Vlog, and she is a damn YouTuber, famous YouTuber, Kannada Vlog. ಜಾಸ್ತಿ ಆಯ್ತು.
This is fresh. Just very fresh cake. ಭಾರತಿ Very, very. ಕೋಟ್ ಕನ್ನಡ ವ್ಲಾಗ್ಸ್ ಅಂತ ಹೇಳಿ ಎಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಕೊಂಡು ಬಂದು ತಲೆನೇ ಕೆಟ್ಟೋಯ್ತು ನಮಗೆ. ಕನ್ನಡ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು, ಭಾರತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು. ಇದು ಕೇಕ್ ಮೇಕರ್ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯ್ತು. ಇದು ನಾರ್ತ್ ಇಂಡಿಯನ್. ಇವ್ರು ಹೋಗಿದ್ರಲ್ಲ. ನಾರ್ತ್ ಇಂಡಿಯನ್ ಸ್ವಲ್ಪ ಮಿಸ್ಟೇಕ್ ಆಯ್ತು. हस्बैंड ओके भी ಇದು ಕಾಮನ್. ಹಸ್ಬೆಂಡ್ ಓಕೆ ಬಿ बीवी का नाम मन से नहीं लिखवाते स्पेलिंग शर्म करो मैं तो अपने व्यूवर्स को खिलवाऊं, व्यूवर्स को. ठीक है. मैं खिलाऊंगा फ्रेंड्स खा लो ತಿನ್ನಿ. नेगो तिन्नी फ्रेंड्स कम नम नम ना ಚೆನ್ನಾಗಿದೆ ಕೇಕ್. ಚೆನ್ನಾಗಿದೆ ಕೇಕು Thank you everyone. Thank you everyone for For- supporting us for supporting us. ತುಂಬಾ ದಿನ ಆದ್ಮೇಲೆ ಕೇಕ್ ತಿಂತಾ ಇದೀವಿ ಫ್ರೆಂಡ್ಸ್. ಅದಕ್ಕೆ ನಾವು ಎಲ್ಲ ಖಾಲಿ ಮಾಡ್ತಾ ಇದೀವಿ. We are eating cake after a long time. ಆಫ್ಟರ್ ಎ ಲಾಂಗ್ ಟೈಮ್. today we will eat Good, no? Cake is really good, no? Yeah, after few days we will eat one more cake because Sunny's birthday is coming. yeah He is so excited. He is very excited. and do you know mom Hmm. and that one is mine This is yours. Okay. Sorry. someone is eating someone No, is no, eating no. it from the Take top that one, no? Shall I take this? थोड़ा सा. Me take this you one give only. it this is Put mine पूरा रख. क्यों तेरा हटना? no मैंने कब खाया है mom do you know they मैंने can जाके रखा था वहाँ पे. नहीं बस mom do you know Hmm. मसले तू ले. what we will say they can make anything cake in just 10 minutes Hmm. so I will make the cake and I will say them make this cake so they will make that one Hmm. I will make Sonic cake Sonic Hmm. ठीक है पापा Yeah. Sonic का केक बनवाऊंगा ठीक है. Hmm. तो thank you करते हैं. Thank you friends. Thank you so much. ಇನ್ನು ಒಳ್ಳೆ ಒಳ್ಳೆ ವ್ಲಾಗ್ಸ್ ಇಂದ Support. ನಿಮ್ ಜೊತೆ ಇನ್ನೂ ಕನೆಕ್ಟ್ ಆಗಬೇಕು this ಅಂತ. all is because of you The soil. This is all because of you. You guys supported us like anything. You guys supported us like family, so we are all thanking you For treating us like a family. Treating us like a family. So Thank ಕನ್ನಡ you. ಮಾತಾಡೋದನ್ನ ಕಳಿ ಅಂತ ಹೇಳಿ ಇವ್ರಿಗೂ ಸಹ ಕಾಮೆಂಟ್ ಮೂಲಕ ಬರೀ Taking ನಗಾಡ್ತಾ 1 year ಇರ್ತಾರೆ, time. ಈ Oh. ಅಂತ. नहीं, मेरा भी sir. now Vandimsha. Taking 1 year time, I will learn complete Kannada. ಅಬ್ಬಬ್ಬ ಕಂಪ್ಲೀಟ್ ಬೇಡ, ಸ್ವಲ್ಪ ಅರ್ಧಂಬರ್ಧ ಆದ್ರೂ ಕಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಪಾಸಿಟಿವ್ ಇಲ್ಲಾಂದರೆ ನೆಗೆಟಿವ್ ಏನೇ ಒಂದು ಒಪಿನಿಯನ್ ಇದ್ರೂ ಸಹ ಶೇರ್ ಮಾಡಿ. ನಾನು ಸಹ ನನ್ನ ಒಪಿನಿಯನನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿಯೇ ಇನ್ನೂ ಪ್ರೀತಿಯಿಂದ ಇನ್ನೂ ಟ್ರಾನ್ಸ್ಪರೆಂಟ್ ಆಗಿ ಎಲ್ಲಾನು ಶೇರ್ ಮಾಡ್ಕೊತೀನಿ. ನಿಮ್ಮ ಪ್ರೀತಿ ಗಳಿಸೋದಕ್ಕೆ ರಿಯಲ್ ಆಗಿರೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್, ಗುಡ್ ನೈಟ್.